ತರ ಇದಾರಲ್ಲ. ಅಯ್ಯೋ ಅವರೇ. ಈಗ ಇವ್ರೇನಾದ್ರೂ ನನ್ನ ನೋಡಿದ್ರೆ ಎಲ್ಲಿ ಹೋಗ್ತಿದ್ಯಾ ಯಾಕೆ ಅಂತ ಕೇಳ್ತಾರೆ. ಏನ್ ಹೇಳಿ? ಕೃಷ್ಣ, ನನ್ನ ಅಖಿಲ್ ಅವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ನೀನೇ ಕಾಪಾಡ್ ಕೃಷ್ಣ. ನೋಡಿದೇನಮ್ಮ ನಿನ್ ಹಾಡು ಎಷ್ಟು ಚೆನ್ನಾಗಿದೆ. ನಿನ್ ಹಾಡಿಗೆ ಎಷ್ಟು ವ್ಯೂಸ್ ಬಂದಿದೆ ನೋಡು. ಕೆಳಗೆ ಕಮೆಂಟ್ಸ್ ನೋಡಿದ್ಯಾ? ನಿನ್ ಬಗ್ಗೆ ಎಷ್ಟು ಹೊಗಳಿದ್ದಾರೆ. ತುಳಸಿ ಅವರೇ, ನಿಮ್ ಹಾಡ್ ಕೇಳ್ತಾ ಇದ್ರೆ ಕೋಗಿಲೆ ಧ್ವನಿ ಎಷ್ಟು ಇಂಪಾಗಿದೆ. ತುಳಸಿ ಅವರೇ, ನಿಮ್ ಹಾಡು ಗಂಧರ್ವ ಹಾಡಿನಾಗಿದೆ. ಈ ಹಾಡ್ ಕೇಳಿ ನಾನ್ ನಿಮ್ ಫ್ಯಾನ್ ಆಗ್ಬಿಟ್ಟೆ ಮೇಡಮ್. ನಿಮ್ ಹೆಸರಲ್ಲಿ ಫ್ಯಾನ್ ಅಸೋಸಿಯೇಷನ್ ಮಾಡ್ಬೇಕು ಅನ್ಕೊಂಡಿದೀನಿ. ಅದ್ರ ಓಪನಿಂಗ್ ದಿನ ನೀವು ತಪ್ಪದೆ ಬರಬೇಕು. ಏನ್ ಹೇಳಿದ್ದು? ತುಳಸಿಗೆ ಫ್ಯಾನ್ಸ್ ಅಸೋಸಿಯೇಷನ್ ಮಾಡ್ತಾರಾ? ಹೌದಕ್ಕ. ಒಂದು ಹಾಡಿಗೆ ಇವ್ರಿಗಿಷ್ಟು ಜನ ಫ್ಯಾನ್ಸ್ ಆಗಿದ್ದಾರೆ. ಹೀಗೆ ಹಾಡ್ ಹಾಡೋರು ಕೂಡ ಫ್ಯಾನ್ಸ್ ಇರ್ತಾರಾ? ಅಂದ್ರೆ ಸಿನಿಮಾ ಹೀರೋಗೆ ಹೀರೋಯಿನ್ಸ್ಗೆ ಫ್ಯಾನ್ಸ್ ಇರ್ತಾರೆ ಸರಿ, ಹೀಗೆ ಹಾಡ್ ಬರೆಯೋರಿಗೆ ಹಾಡೋರ್ಗೂ ಕೂಡ ಫ್ಯಾನ್ಸ್ ಇರ್ತಾರೆ ಅಂತ ನನಗ್ ಗೊತ್ತಿಲ್ವೇ? ನಂಗೂ ಗೊತ್ತಿದ್ರೆ ಚಿಕ್ಕವಳಿದ್ದಾಗ್ಲೇ ಸಂಗೀತ ಕಲ್ತು ಬಾಲ ಗಾಯಕಿ ಅಂತ ಹೆಸರು ತಗೊಂಡು ನಾನು ತುಂಬಾ ಫ್ಯಾನ್ಸ್ ಅಸೋಸಿಯೇಷನ್ ಮಾಡಿಸ್ಕೊತಿದ್ದೆ. ಓ, ಆ ಕಾಲಕ್ಕೆ ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ವಲ್ಲಕ್ಕ? ಹೌದು, ಇರ್ಲಿಲ್ಲ. ಅದೇ ನಮ್ ದುರಾದೃಷ್ಟ. ಅಲ್ಲ ಕಣೋ, ನಮ್ಮ ಹೆಸರಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಮಾಡೋ ಅಭಿಮಾನಿಗಳು ನಮ್ಗೆ ತಿಂಗಳಿಗೆ ಅಂತ ದುಡ್ಡೇನಾದ್ರೂ ಕೊಡ್ತಾರಾ? ಅವರು ಅಸೋಸಿಯೇಷನ್ ಮಾಡ್ಕೊಳ್ಳೋದು ಅಭಿಮಾನಕ್ಕಕ್ಕ. ಅಭಿಮಾನ ಆತ್ಮೀಯತೆನ ದುಡ್ಡಿಗೆ ಕಂಪೇರ್ ಮಾಡ್ಬೇಡ ಅಕ್ಕ, ನಿನ್ ಪುಣ್ಯ ಬರುತ್ತೆ. ಸರಿ ಬಿಡು. ಇದ್ರಲ್ಲಿ ಹಾಡ್ ಹಾಕಿದ್ರೆ ಯಾರಾದ್ರೂ ನೋಡಿದ್ರೆ ದುಡ್ಡು ಬರುತ್ತೆ ಅಂದಲ್ಲ, ಮತ್ತೆ ತುಂಬಾ ಜನ ನೋಡಿದಾರಲ್ವಾ, ಮತ್ತೆ ದುಡ್ಡು ಯಾವಾಗ ಬರುತ್ತೆ? ಅಯ್ಯೋ, ದುಡ್ಡು ಬರೋಕೆ 3 ತಿಂಗಳು ಟೈಮ್ ಬೇಕಕ್ಕ. 3 ತಿಂಗಳ ಅಂದ್ರೆ ಈ 3 ತಿಂಗಳು ಬಡ್ಡಿ ನಮಗ್ ದಂಡಾನೆ ಅನ್ನೋ? ಹಲೋ ಶ್ಯಾಮ. ಏನಂದ್ರೆ ಬಿಸಿ ಇದ್ರಾ? ಇಲ್ಲ ಶ್ಯಾಮ, ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಆಕ್ಚುಲಿ ನಾನೇ ನಿಂಗೆ ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಹೌದಾ? ಯಾಕೆ ಮಾಡೋಣ ಅನ್ಕೊಂಡ್ರಿ? ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ. ಕಂಗ್ರ್ಯಾಚುಲೇಷನ್ಸಾ? ಯಾಕೆ? ನಿನ್ ವಿಡಿಯೋಗೆ ಸಿಕ್ಕಾಪಟ್ಟೆ ವ್ಯೂಸ್ ಬಂತಲ್ಲ, ಅದಕ್ಕೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಮಿಸಸ್ ತುಳಸಿ ಅವರೇ. ಥ್ಯಾಂಕ್ ಯು ಅಖಿಲ್ ಅವರೇ. ಯು ಆರ್ ಮೋಸ್ಟ್ ವೆಲ್ಕಮ್ ಮೇಡಮ್. ಏನಂದ್ರೆ ನನ್ಗೊಂದು ಚಿಕ್ಕ ಡೌಟು. ಏನ್ ಶ್ಯಾಮ? ನನ್ ಹಾಡಿರೋ ವಿಡಿಯೋ ನಮ್ ಮನೇಲಿ ಐಶ್ವರ್ಯ ಅಕ್ಕ ಆಗ್ಲಿ ಭಾವನೋ ಯಾರಾದ್ರೂ ನೋಡಿದ್ರೆ ನೋಡಿದ್ರೆ ನಾವೆಲ್ಲಿದ್ದೀವಿ ಅಂತ ಅವ್ರಿಗೆ ಗೊತ್ತಾಗತ್ತಲ್ವಾ? ಹೇಗ್ ಗೊತ್ತಾಗತ್ತೆ? ಗೊತ್ತಾಗಲ್ಲ. ನಾವ್ ವಿಡಿಯೋ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ನಮ್ ಅಡ್ರೆಸ್ ಅವ್ರಿಗೆ ಗೊತ್ತಾಗಲ್ಲ. ಹೌದಾ? ಹೌದು. ಇವಾಗ ನಿನಗೆ ಸಮಾಧಾನ ಆಯ್ತಾ? ಮಾವ ಪೂರ್ತಿಯಾಗಿ ಗುಣ ಆದ್ರೇನೆ ನಮ್ಗೆ ಪೂರ್ತಿ ನಿಶ್ಚಿಂತೆ ಆಗೋದು. ಗುಣ ಆಗ್ತಾರೆ ಶ್ಯಾಮ. ಡ್ಯಾಡಿ ಬೇಗ ಸರಿ ಹೋಗ್ತಾರೆ. ಡೋಂಟ್ ವರಿ. ಓಕೆ, ಬಾಯ್. ಬಾಯ್.
ಅತ್ತೆ, ಟ್ಯಾಬ್ಲೆಟ್ ಕೊಟ್ಟು ಅರ್ಧ ಗಂಟೆ ಆದ್ರೂ ಇನ್ನೂ ಕೂಡ ಮಾವ ಎಚ್ಚರ ಇದ್ದಾರೆ. ಕೈ ಕಾಲು ಕೂಡ ಆಡಿಸ್ತಾ ಇದ್ದಾರೆ. ಅಂದ್ರೆ ಆ ಟ್ಯಾಬ್ಲೆಟ್ ಇಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಲ್ವಾ? ಆ ಟ್ಯಾಬ್ಲೆಟ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಲ್ವಾ? ನಿಜಾನೇ ಅತ್ತೆ. ಆದ್ರೆ ನಿನ್ನೆ ತನಕ ಈ ಟ್ಯಾಬ್ಲೆಟ್ ಯಾಕೆ ಕೆಲಸ ಮಾಡ್ಲಿಲ್ಲ? ಇವತ್ತು ಹೇಗೆ ಕೆಲಸ ಮಾಡ್ತಾ ಇದೆ? ಅತ್ತೆ, ನೀವು ಟ್ಯಾಬ್ಲೆಟ್ಸ್ನ ಅಬ್ಸರ್ವ್ ಮಾಡಿದ್ರಾ? ಒಟ್ನಲ್ಲಿ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಿದೆ, ಅಷ್ಟು ಸಾಕು ನಮ್ಗೆ. ಈ ಕಂಪ್ನಿ ಯಾವ್ದು ಅಂತ ನೆನ್ಪಿಟ್ಕೊಂಡು ಇನ್ಮೇಲೆ ಇದೇ ಟ್ಯಾಬ್ಲೆಟ್ಸ್ ತರ್ಸೋಣ. ಮೊದ್ಲು ನೀವು ತಿನ್ನಿ. ಬಡತನದಲ್ಲೂ ಇಷ್ಟು ಸುಖ ಇರುತ್ತೆ ಅಂತ ಇವಾಗ್ಲೇ ಅರ್ಥ ಆಗಿದ್ದು ಶ್ಯಾಮ. ಬಡತನದಲ್ಲಿ ಸುಖನ? ಏನದು? ನಾವು ಮನೆಯಿಂದ ಬರ್ದೇ ಇದ್ದಿದ್ರೆ, ಅಲ್ಲೇ ಇದ್ದಿದ್ರೆ ಈ ಊಟನ ಡೈನಿಂಗ್ ಟೇಬಲ್ ಮೇಲೆ ಕೂತು ತಿಂತಾ ಇದ್ವಿ. ಇವಾಗ ಈ ರೀತಿ ಒಂದೇ ತಟ್ಟೆಯಲ್ಲಿ ಇಬ್ರು ಸೇರಿ ಊಟ ಮಾಡ್ತಿದೀವಿ. ಆ ಮನೇಲಿ ಇದ್ದಿದ್ರೆ ಇಂಥ ಚಾನ್ಸು ಮಿಸ್ ಆಗ್ತಿತ್ತು. ಆದ್ರೆ ಆ ಮನೇಲಿ ನಾವು ಇಲ್ದೇ ಇರೋದ್ರಿಂದ ಅಲ್ಲಿ ಜನರನ್ನ ಮಿಸ್ ಮಾಡ್ಕೋತಿದೀವಿ. ನನ್ ಮಾವನ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ತಿದ್ದೀನಿ ಅಂತ, ಗುಣ ಆಗ್ತಿದ್ದಾರೆ ಅಂತ, ಬೇಗ ಎಲ್ರೂ ಒಟ್ಟಿಗಿರೋ ದಿನ ಬರತ್ತೆ ಅಂತ ಅಖಿಲ್ ಅವ್ರಿಗೆ ಹೇಳ್ಬಿಡ್ಲಾ? ಬೇಡ, ಈಗ್ಲೇ ಹೇಳಿದ್ರೆ ಏನಂತಾರೋ ಏನೋ. ನ್ಯಾಚುರಲ್ ಡಾಕ್ಟರ್ ನಾನೇ ಅಂತ ಗೊತ್ತಾದ್ರೆ ಗಲಾಟೆ ಆಗತ್ತೆ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾರೆ. ಬೇಡ, ಈಗ್ಲೇ ಹೇಳೋದ್ ಬೇಡ. ಅಖಿಲ್ ಅವ್ರಿಗೆ ಮಾವ ಪೂರ್ತಿ ಗುಣ ಆದ್ಮೇಲೆ ಅವ್ರಿಗೆ ಹೇಳ್ತೀನಿ. ಆಗ ಮಾವನೇ ಐಶ್ವರ್ಯ ಅಕ್ಕನ್ ನಾಟಕನ ಎಲ್ರಿಗೂ ಹೇಳ್ತಾರೆ. ಅವಾಗ ಸತ್ಯ ಗೊತ್ತಾಗಿ ಎಲ್ರೂ ಒಂದಾಗಿರ್ತೀವಿ. ನಿಮಗ್ ಹೇಳ್ದೆ ಮಾವಂಗ್ ಟ್ರೀಟ್ಮೆಂಟ್ ಮಾಡ್ತಿರೋದಿಕ್ಕೆ ನನಗ್ ಕ್ಷಮಿಸಿ. ನಮ್ಮ ಒಳ್ಳೇದಿಕ್ಕೆ ನಾನು ಹೀಗ್ ಮಾಡ್ತಿರೋದು. ಹೇಳಿ ಸರ್. ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಏನಾದ್ರೂ ಟ್ಯಾಬ್ಲೆಟ್ ಕೊಡ್ತೀರಾ? ಸಣ್ಣ ಮಕ್ಕಳಿಗ ದೊಡ್ಡವರಿಗ ಸರ್? ದೊಡ್ಡವ್ರಿಗೇನೆ. ಓ, ನಿಮ್ ಮಿಸ್ಸಸ್ ಅವರಿಗಾ? ಹೌದು. ನನ್ ಮಿಸ್ಸಸ್ ನಿಮಗ್ ಗೊತ್ತಾ? ಗೊತ್ತು ಸರ್. ನೀವಿಬ್ರು ಬೈಕಲ್ಲಿ ಓಡಾಡೋದನ್ನ 2-3 ಸರಿ ನೋಡಿದೀನಿ. ಓಕೆ ಓಕೆ. ನಿನ್ನೆ ಸಹ ನಿಮ್ ಮಿಸ್ಸಸ್ ಇಲ್ಲಿಗೆ ಬಂದಿದ್ರು. ನಿನ್ನೆ ಬಂದಿದ್ಲಾ? ಹೌದು ಸರ್, ನಿನ್ನೆ ಬಂದ್ ಮೆಡಿಸಿನ್ ತಗೊಂಡೋದ್ರು. ಹೌದಾ? ಮೆಡಿಸಿನ್ಸ್ ತಗೊಂಡ್ಲಾ? ಹೌದು ಸರ್, ತಗೊಂಡೋದ್ರು. ನಿನ್ನೆ ಚೆನ್ನಾಗಿದ್ರಲ್ಲ ಮೇಡಮ್, ಇವತ್ತು ಹೊಟ್ಟೆ ನೋವು ಅಂತಿದ್ದೀರಾ ಅಂದ್ರೆ ನೈಟು ಹೊರಗಡೆ ಫುಡ್ ಏನಾರ ತಿಂದಿದ್ರಾ? ಇಲ್ಲ ಸರ್, ಮನೆ ಫುಡ್ಡೇ ತಿಂದಿದ್ದು. ಬಹುಶಃ ಅದು ಜೀರ್ಣ ಆಗಿರ್ಲಿಕ್ಕಿಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ಸುತ್ತೆ, ಬೇರೆ ಏನೂ ಆಗಿರಲ್ಲ. ನಾನೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಅದನ್ನ 2 ಟೈಮ್ ಕೊಡಿ, ಸರಿ ಹೋಗುತ್ತೆ. ಶ್ಯಾಮ ನಿನ್ನೆ ಮೆಡಿಕಲ್ ಶಾಪಿಗೆ ಯಾಕೆ ಬಂದಿದ್ಲು? ಟ್ಯಾಬ್ಲೆಟ್ ಯಾಕೆ ತಗೊಂಡ್ಲು? ಈ ವಿಷಯ ನನಗೆ ಯಾಕೆ ಹೇಳಲಿಲ್ಲ? ಹೈ ಚಿಕ್ಕಮ್ಮ. ಮಮ್ಮಿ ಮಮ್ಮಿ. ಏನೋ ಪುಟ್ಟ? ಒಂದ್ ನಿಮಿಷ ಇಲ್ಲಿ ಬರ್ತೀರಾ ಮಮ್ಮಿ? ಕೆಲಸ ಮಾಡ್ತಿದ್ದೀನಿ, ಏನು ಅಂತ ಹೇಳೋ. ನೀನ್ ಫಸ್ಟ್ ಬಾ ಮಮ್ಮಿ, ಹೇಳ್ತೀನಿ. ಏನೋ? ಶ್ಯಾಮ ಚಿಕ್ಕಮ್ಮ ಹಾಡ್ತಿದ್ದಾರೆ ನೋಡು. ನಂದಲಾಲ
ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್ ಮೇಡಮ್. ಈ ಹಾಡನ್ನ ಹಾಡಿದ್ ಯಾರು ಗೊತ್ತಾ ಆಂಟಿ? ನಮ್ ಶ್ಯಾಮ ಚಿಕ್ಕಮ್ಮ. ನನ್ನ ತಂಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ. ನಮ್ ಚಿಕ್ಕಮ್ಮ ಬ್ಲೂ FM ರೇಡಿಯೋಲ್ ಕೂಡ ಹಾಡಿದ್ದಾರೆ, ಗೊತ್ತಾ ನಿಮ್ಗೆ? ಮನ್ಸಲ್ಲಿ ಎಷ್ಟೇ ನೋವಿದ್ರೂ ಕೂಡ ಒಂದ್ಸಾರಿ ನಮ್ ಶ್ಯಾಮ ಹಾಡ್ ಕೇಳಿದ್ರೆ ಸಾಕು, ಆ ನೋವೆಲ್ಲ ಮರ್ತ್ ಬಿಡಬಹುದು. ಆದ್ರೆ ನಮ್ ಚಿಕ್ಕಮ್ಮ ಈಗ ಮನೇಲಿ ಇಲ್ಲ. ಮನೆಯಿಂದ ಹೊರಟೋದ್ರು. ನಮ್ ಚಿಕ್ಕಮ್ಮ ಇಲ್ಲ ಅಂದ್ರೆ ನಮ್ಮೆಲ್ಲರಿಗೂ ಬೇಜಾರು. ನಮ್ ತಂಗಿಗೆ ನಮ್ ಮಕ್ಕಳ ಜೊತೆ ತುಂಬಾನೇ ಅಟ್ಯಾಚ್ಮೆಂಟ್ ಇದೆ. ಮನೇಲಿ ನಾನಿಲ್ದೇ ಇದ್ರು ನನ್ ಮಕ್ಳು ಇರ್ತಾರೆ, ಆದ್ರೆ ನಮ್ ಶ್ಯಾಮ ಇಲ್ದಿದ್ರೆ ಇರೋದಿಲ್ಲ. ಇವ್ರೇ ನಮ್ ಚಿಕ್ಕಮ್ಮ. ನಮ್ ಚಿಕ್ಕಮ್ಮ ಎಲ್ಲಾದ್ರೂ ಕಾಣಿಸಿದ್ರೆ ಈಗ್ಲೇ ಅವ್ರಿಗೆ ಮನೆಗೆ ಬರೋದಿಕ್ ಹೇಳಿ. ನಾನ್ ಹೇಳ್ದೆ ಅಂತ ಹೇಳಿ, ಖಂಡಿತವಾಗ್ಲೂ ಬರ್ತಾರೆ. ಹೇಳ್ತೀನಿ ಪುಟ್ಟ, ಖಂಡಿತ ಹೇಳ್ತೀನಿ. ನಿಮ್ ಶ್ಯಾಮ ಚಿಕ್ಕಿ ಕಾಣಿಸಿದ್ರೆ ನೀನ್ ಬರಕ್ ಹೇಳಿದ್ಯಾ ಅಂತ ನಾನ್ ಖಂಡಿತ ಹೇಳ್ತೀನಿ. ನಿಜವಾಗ್ಲೂ ನಮ್ ಶ್ಯಾಮ ಚಿಕ್ಕಮ್ಮನ ನೋಡಿದ್ರೆ ನಮ್ ಮನೆಗ್ ಬರೋಕ್ ಹೇಳ್ತೀರಾ? ಕಳಿಸ್ತೀನಿ. ಬೇಕಾಗಿಲ್ಲ. ಅವಳು ಮತ್ತೆ ಈ ಮನೆ ಒಳಗೆ ಕಾಲಿಡೋ ಅಗತ್ಯ ಇಲ್ಲ. ಅವಳಿಂದಾನೆ ನಮಗೆ ಈ ಕರ್ಮ ಬಂದಿದ್ದು. ಅವಳಿಂದಾನೆ ನನ್ ಗಂಡ ಹೀಗೆ ಮಂಚ ಹಿಡ್ದಿದ್ದಾರೆ. ಹೇ, ಮೊಬೈಲ್ ಕೊಡು. ಬನ್ನಿ ಅತ್ತೆ. ನಡಿಯಮ್ಮ. ಈ ನ್ಯಾಚುರಲ್ ಟ್ರೀಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡ್ತಿದ್ಯಮ್ಮ. ಇವರಲ್ಲಿ ಬದಲಾವಣೆ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ಇದು ನಮ್ಮ ಅದೃಷ್ಟನೇ. ನಿಮ್ಮ ಅದೃಷ್ಟ ಮಾತ್ರ ಅಲ್ಲ, ನಮ್ಮ ಅದೃಷ್ಟ ಕೂಡ. ನನ್ನ ಕೆಲ್ಸನ ನಂಬಿ ಸರ್ಗೆ ಟ್ರೀಟ್ಮೆಂಟ್ ಮಾಡೋ ಕೆಲ್ಸನ ನನಗೆ ಕೊಟ್ರಿ. ನಿಜವಾಗ್ಲೂ ಅದು ನನ್ನ ಅದೃಷ್ಟ. ನೀವು ಅವಕಾಶ ಕೊಡದೇ ಇದ್ದಿದ್ರೆ ಎಷ್ಟೋ ಕುಟುಂಬಕ್ಕೆ ಅನ್ನ ಕೊಟ್ಟಿರೋ ಈ ಮಹಾನುಭಾವನ್ಗೆ ಹೀಗೆ ಸೇವೆ ಮಾಡೋ ಅವಕಾಶ ನನಗೆ ಸಿಗ್ತಿರ್ಲಿಲ್ಲ. ಆ ಮುದುಕ ಹೇಗಿದಾನೋ, ಇಷ್ಟು ದಿನಕ್ಕೆ ಅವನ ಪರಿಸ್ಥಿತಿ ಇನ್ನೂ ಅಧ್ವಾನ ಆಗಿರುತ್ತೆ. ಪಾಪ, ನೋಡೋಣ. ಇನ್ ಸ್ವಲ್ಪ ದಿನ ಹೀಗೆ ಮಸಾಜ್ ಮಾಡಿದ್ರೆ ಸರ್ ಗ್ಯಾರಂಟಿಯಾಗಿ ಎದ್ದು. ಏನಮ್ಮ ಹೀಗಿದ್ಯಾ? ಏನಾಯ್ತು? ಇವತ್ತು ಮಸಾಜ್ ಮಾಡೋಕೆ ನಿನ್ ಪೇಷಂಟ್ ಹತ್ರ ಹೋಗ್ಲಿಲ್ವಾ? ಹೋಗಿದ್ದೆ ಅಣ್ಣ. ಹೇಗಿದೆ ಅವರಿಗೆ? ಆಯಲ್ಲು ಮಸಾಜು ಕೆಲಸ ಮಾಡ್ತಾ ಇದ್ಯಾ? ಅವ್ರ ಪರಿಸ್ಥಿತಿ ಸ್ವಲ್ಪ ಸರಿ ಆಯ್ತಮ್ಮ? ಆಗಿದೆ ಅಣ್ಣ, ಸ್ವಲ್ಪ ಸರಿಯಾಗಿದೆ. ಇನ್ನೂ ಸ್ವಲ್ಪ ದಿನ ಇದನ್ ಮಾಡಿದ್ರೆ ಅವರು ಪೂರ್ತಿಯ ಗುಣ ಆಗ್ತಾರೆ.
ಬೇಗ ಎದ್ದು ಓಡಾಡ್ತಾರೆ ಅಂತ ನನಗನ್ನಿಸ್ತಿದೆ. ಅಲ್ಲ, ಹೀಗಿದ್ದಾಗ ಸಂತೋಷ ಪಡೋದ್ ಬಿಟ್ಟು ಟೆಲ್ಲಾಗಿದೆಯಲ್ಲಮ್ಮ. ನಾಳೆಯಿಂದ ಅವರು ಟ್ರೀಟ್ಮೆಂಟ್ ಮಾಡೋ ಅವಕಾಶ ನನಗಿಲ್ಲ ಅಣ್ಣ. ಅದೇನಮ್ಮ, ಇಲ್ಲ ಅಂದ್ರೇನು? ಅವ್ರು ಯಾಕೋ ಬೇಡ ಅಂದ್ರು, ಟ್ರೀಟ್ಮೆಂಟ್ಗೆ ಬರಬೇಡ ಅಂದ್ರು. ಅದೇನಮ್ಮ, ಪೇಷಂಟ್ ಗುಣ ಆಗ್ತಿದ್ರೆ ಟ್ರೀಟ್ಮೆಂಟ್ ಬೇಡ ಅನ್ನೋದೇನು? ಅವ್ರ 2ನೇ ಸೊಸೆಗೆ ಈ ವೈದ್ಯದ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಣ್ಣ. ಅಲೋಪತಿ ಮೆಡಿಸಿನ್ಸ್ ಇಂದಾನೆ ಅವರು ಪೂರ್ತಿ ಗುಣ ಆಗ್ತಾರೆ ಅಂತ ಅವ್ರು ನಂಬಿದ್ದಾರೆ. ಹೀಗೆ ಆಯಿಲ್ಸ್ ಇಂದ ಮಸಾಜ್ ಮಾಡೋದ್ರಿಂದ ಬೇರೆ ಪ್ರಾಬ್ಲಮ್ಸ್ ಆಗತ್ತೆ ಅಂತ ಅವರು ಭಯ ಪಡ್ತಿದ್ದಾರೆ. ಅವ್ರು ಭಯ ಪಡೋದಲ್ದೆ ಮನೇಲಿರೋ ಎಲ್ರನ್ನೂ ಹೆದರ್ಸ್ತಿದ್ದಾರೆ. ಅದಕ್ಕೆ ನಾಳೆಯಿಂದ ಅವರು ಟ್ರೀಟ್ಮೆಂಟ್ಗೆ ಬರಬೇಡ ಅಂದಿದ್ದಾರೆ. ಅಯ್ಯಯ್ಯೋ, ಎಂತ ಕೆಲಸ ಮಾಡಿದ್ಲಮ್ಮ ಆ ಮಹಾತಾಯಿ. ಚೆನ್ನಾಗಿ ಗುಣ ಆಗ್ತಿದ್ದವರಿಗೆ ಮಧ್ಯಾಹ್ನ ಟ್ರೀಟ್ಮೆಂಟ್ ನಿಲ್ಲಿಸ್ಬಿಟ್ಲು. ಅದೇ ನನ್ಗೂ ಬೇಜಾರಾಗ್ತಿದೆ ಅಣ್ಣ. ನೊಂದ್ಕೋಬೇಡಮ್ಮ, ನೀನ್ಯಾಕೆ ಚಿಂತೆ ಮಾಡ್ತೀಯಾ? ಆ ದೇವ್ರೇ ಏನೋ ಒಂದು ದಾರಿ ತೋರಿಸ್ತಾನೆ, ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಮಾಡೋ ಹಾಗೆ ಮಾಡ್ತಾನೆ. ಸಮಯಕ್ಕೆ ನಾನು ಊರಿಂದ ಬಂದಿದ್ದಕ್ಕೆ ಸರಿ ಹೋಯ್ತು. ನಾನು ಬರೋದೇನಾದ್ರೂ ಲೇಟ್ ಆಗಿದ್ದಿದ್ರೆ ಮಾವಂಗೆ ಪೂರ್ತಿಯಾಗಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡಿಸ್ತಿದ್ರು. ಅವ್ರು ಪೂರ್ತಿ ಕ್ಯೂರ್ ಆಗ್ತಿದ್ರು. ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಇವ್ರಿಗೆ ಎಲ್ಲಿ ಸಿಕ್ಕಿದ್ರೋ ಏನೋ. ಹೌದು, ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಹೋಗ್ಬೇಕಾದ್ರೆ ಕೃಷ್ಣನ್ ವಿಗ್ರಹದ ಮುಂದೆ ಏನ್ ಮಾಡ್ತಿದ್ರು? ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟ್ರು ಕೂಡ ಶಾಮನ್ ಹಾಗೇನೆ ಕೃಷ್ಣನ್ ಭಕ್ತೇನಾ? ಇಲ್ಲ ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಹಾಗೆ ವೇಷ ಬದಲಾಯಿಸ್ಕೊಂಡ್ ಬಂದ್ಲಾ? ಶಾಮನೇ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಹಾಗೆ ಬಂದಿದ್ರೆ ನಾನು ಟ್ಯಾಬ್ಲೆಟ್ಸ್ ಚೇಂಜ್ ಮಾಡಿರೋ ವಿಷಯ ಕೂಡ ಗೊತ್ತಾಗಿರುತ್ತಾ? ಇಲ್ಲ ಇಲ್ಲ, ತಿಳ್ಕೊಳ್ಳೋ ಚಾನ್ಸೇ ಇಲ್ಲ. ಒಂದ್ ವೇಳೆ ಗೊತ್ತಾಯ್ತು ಅಂದ್ರೆ ತುಂಬಾ ಕಷ್ಟ. ಆಗ ಶ್ಯಾಮ ಟ್ಯಾಬ್ಲೆಟ್ಸ್ ವಿಷಯನ ಹೊರಗೆ ಹಾಕಿ ಎಲ್ಲರ ಮುಂದೆ ನನ್ನ ಅಪರಾಧಿಯಾಗಿ ಮಾಡ್ತಾಳೆ. ಅಂತ ಪರಿಸ್ಥಿತಿ ಬಂದ್ರೂ ಕೂಡ ಸ್ವಲ್ಪನೂ ಅನುಮಾನ ಬರ್ದೇ ಇರೋ ಹಾಗೆ ಶ್ಯಾಮನ ಶಾಶ್ವತವಾಗಿ ದೂರ ಮಾಡಬೇಕು. ಈಗ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಆಗಿ ಬಂದಿರೋ ವ್ಯಕ್ತಿ ಶ್ಯಾಮನ ಅಲ್ವಾ ಅನ್ನೋ ವಿಷಯನ ನಾನ್ ತಿಳ್ಕೋಬೇಕು. ಹೇಗೆ? ಛೇ, ಅರ್ಜೆಂಟ್ ಮಾಡಿ ವೈದೇಹಿ ಅಕ್ಕನ ಫೋನಲ್ಲಿ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ನಂಬರ್ ಡಿಲೀಟ್ ಮಾಡಿದೆ. ಆ ನಂಬರ್ ಇದ್ದಿದ್ರೆ ಮನೆಗೆ ಬಂದಿದ್ದ ಆ ಡಾಕ್ಟರ್ ಶ್ಯಾಮನೋ ಅಲ್ವಾ ಅನ್ನೋ ವಿಷಯನ ತಿಳ್ಕೊಬೋದಿತ್ತು. ಕೈಗೆ ಸಿಕ್ಕಿರೋ ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಂಡೆ. ಐಶ್ವರ್ಯ ಅಂದ್ರೆ ಯಾರು? ನೆನ್ಪಾಗ್ತಿಲ್ವಾ? ನಾನ್ ನೆನ್ಪಾಗ್ತಿಲ್ವಾ? ಇಲ್ಲ ಮೇಡಮ್. ಒಂದ್ ಗಂಡ ಹೆಂಡತಿ ಫೋಟೋ ನಿನಗ್ ತೋರ್ಸಿ ಅವ್ರು ಎಲ್ಲೇ ಕಾಣಿಸಿದ್ರು ನನ್ಗೆ ಹೇಳು ಅಂತ ಹೇಳಿದ್ದೆ. ಅದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ನನ್ ಫೋನ್ ನಂಬರ್ ಕೂಡ ಕೊಟ್ಟಿದ್ನಲ್ಲ, ಮರ್ತ್ಬಿಟ್ಯಾ? ನೆನ್ಪಾಯ್ತು ಮೇಡಮ್, ನೆನ್ಪಾಯ್ತು. ಅವ್ರು ನನಗೆ ಸಿಕ್ಕಿದ್ರೆ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಆವತ್ತಿಂದ ಇದೇ ಮಾತು ಹೇಳ್ತಿದ್ಯಾ? ಅವ್ರಿನ್ನೂ ನಿನಗ್ ಸಿಗ್ಲಿಲ್ವಾ? ಕಾಣಿಸಿಲ್ಲ ಮೇಡಮ್, ಎಲ್ಲೂ ಕಾಣಿಸಿಲ್ಲ. ಅವರಿಬ್ಬರಲ್ಲಿ ಒಬ್ರು ಕೂಡ ನನಗೆ ಕಾಣಿಸಿಲ್ಲ. ಅವರಲ್ಲಿ ಯಾರೊಬ್ರು ಕಾಣಿಸಿದ್ರು ನಾನು ತಕ್ಷಣ ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ಮೇಡಮ್. ಓಕೆ, ಸಿಕ್ಕಿದ್ರೆ ಫೋನ್ ಮಾಡಿ ಹೇಳು.
ಸರಿ ಮೇಡಮ್. ಈಗ ನನ್ ಮರ್ತ ಹಾಗೇನೆ ನಾಳೆ ಅವ್ರು ಕಾಣಿಸಿದ್ರು ಕೂಡ ನನಗ್ ಫೋನ್ ಮಾಡೋ ವಿಷಯನ ಮರಿಬೇಡ, ಅರ್ಥ ಆಯ್ತಾ? ಅರ್ಥ ಆಯ್ತು ಮೇಡಮ್. ಅವ್ರು ಕಾಣಿಸಿದ ಕೂಡಲೇ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಇಡ್ತೀನಿ ಮೇಡಮ್. ಓಕೆ. ನೋಡ್ದಿಯಲ್ಲಮ್ಮ, ಇದು ವಿಷಯ. ದಿನ 4-5 ಸಲ ಫೋನ್ ಮಾಡಿ ಹೀಗೆ ಕೇಳ್ತಾನೆ ಇರ್ತಾರೆ. ಅವ್ರು ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ನಿಮ್ಮಿಬ್ರು ಬಗ್ಗೆ ನಾನು ಏನು ಹೇಳಲ್ಲಮ್ಮ. ನೀವೇನು ಯೋಚನೆ ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನಮ್ಮ ಮಧ್ಯೆ ಥ್ಯಾಂಕ್ಸ್ ಯಾಕಮ್ಮ? ನಿಮ್ ಹಾಗೆ ಬೇರೆಯವರು ಕಷ್ಟ ಸುಖ ಯೋಚನೆ ಮಾಡೋರು, ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಯೋಚನೆ ಮಾಡೋರು ಲಕ್ಷಕ್ಕೋ ಕೋಟಿಗೋ ಒಬ್ರಿರ್ತಾರೆ. ಇದ್ರಲ್ಲಿ ನನ್ನ ದೊಡ್ಡತನ ಏನಿದೆಯಮ್ಮ? ಮನುಷ್ಯ ಆಗಿ ಹುಟ್ಟಿ ನನ್ನ ಜೊತೆಲಿದ್ದವ್ರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಷ್ಟೇ. ಬರ್ತೀನಮ್ಮ. ಹಾ ಸರಿ. ಹುಚ್ಚು ಹುಡುಗಿ, ನಾನು ಒಳ್ಳೆಯವನ ಬಿಲ್ಡಪ್ ಕೊಡೋದಕ್ಕೆ ನಿನ್ ಮುಂದೆ ಅವಳ ಜೊತೆ ಫೋನಲ್ಲಿ ಮಾತಾಡಿದ್ದು. ಏನ್ ಶ್ಯಾಮ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ನನ್ನ ಕ್ಷಮಿಸ್ಬಿಡ್ರಿ. ನಾನ್ ನಿಮ್ ಹತ್ರ ಒಂದ್ ವಿಷಯ ಮುಚ್ಚಿಟ್ಟಿದ್ದೆ. ಮೆಡಿಕಲ್ ಶಾಪ್ ಅಲ್ಲಿ ನಾನು ತಗೊಂಡಿದ್ದ ಟ್ಯಾಬ್ಲೆಟ್ಸ್ ಮನಜಾಕ್ಷಿ ಅದಕ್ಕೆಗೋಸ್ಕರ ಅಲ್ಲ, ಮಾವನ್ಗೆ ಅಂತ. ಡ್ಯಾಡಿಗೋಸ್ಕರನಾ? ಹೌದು ರೀ. ಡ್ಯಾಡಿಗೋಸ್ಕರ ನೀನ್ ಟ್ಯಾಬ್ಲೆಟ್ ಯಾಕೆ ತಗೊಂಡೆ? ನಾನ್ ನಿಮಗ್ ಹೇಳ್ದೆ, ಮಾವನ್ಗೆ ನ್ಯಾಚುರಲ್ ಟ್ರೀಟ್ಮೆಂಟ್ ಮಾಡ್ತಿದ್ದೆ. ಆ ನ್ಯಾಚುರಲ್ ಟ್ರೀಟ್ಮೆಂಟ್ ಇಂದ ಮಾವನ್ಗೆ ಸ್ವಲ್ಪ ಗುಣ ಆಗ್ತಿತ್ತು. ಅವ್ರ ಪೂರ್ತಿ ಗುಣ ಆದ್ಮೇಲೆ ಆ ವಿಷಯ ಹೇಳಿ ನಿಮ್ಮನ್ನ ಖುಷಿ ಪಡಿಸ್ಬೇಕು ಅನ್ಕೊಂಡೆ. ಆದ್ರೆ ಐಶ್ವರ್ಯ ಅಕ್ಕ ಊರಿಂದ ಬಂದು ನ್ಯಾಚುರಲ್ ಟ್ರೀಟ್ಮೆಂಟ್ ನ ಮಧ್ಯದಲ್ಲೇ ನಿಲ್ಸ್ಬಿಟ್ಲು. ಆದ್ರೆ ನಾವು ಟ್ಯಾಬ್ಲೆಟ್ ಕೊಟ್ಮೇಲೆ ಆ ಟ್ಯಾಬ್ಲೆಟ್ಸ್ ಖಾಲಿ ಆಯ್ತು ಡಾಕ್ಟರ್. ಮತ್ತೆ ನೀವು ಬೇರೆ ಟ್ಯಾಬ್ಲೆಟ್ಸ್ ಕೊಟ್ರಲ್ಲ, ಅದು ಮಾತ್ರ ನೀವ್ ಯಾವ ಕಂಪನಿ ಟ್ಯಾಬ್ಲೆಟ್ಸ್ ಬರ್ದಿದಿರೋ ಅದನ್ನೇ ಕೊಟ್ಟಿದೀವಿ ಡಾಕ್ಟರ್. ಹೌದಾ? ಆ ಟ್ಯಾಬ್ಲೆಟ್ಸ್ ಒಂದ್ಸಲ ತಗೊಂಡ್ ಬನ್ನಿ. ಸರಿ, ತರ್ತೀನಿ. ಅಕ್ಕ, ಆ ಟ್ಯಾಬ್ಲೆಟ್ಸ್ ನಾನ್ ತರ್ತೀನಿ, ನೀನ್ ಡಾಕ್ಟರ್ಗೆ ಕಾಫಿ ತಗೊಂಡ್ ಬಾ. ಸರಿ. ತಗೊಳ್ಳಿ ಡಾಕ್ಟರ್. ಇದೇನಮ್ಮ ನಾನು ಬರ್ದಿದ್ದು. ಥ್ಯಾಂಕ್ ಗಾಡ್. ಇದು ತುಂಬಾ ಒಳ್ಳೆ ಮೆಡಿಸನ್ನು. ಇದನ್ನ ರೆಗ್ಯುಲರ್ ಆಗಿ ಕೊಟ್ರೆ ಡೆಫಿನೆಟ್ಲಿ ಇವರು ಗುಣ ಆಗ್ತಾರೆ. ನೋಡೋಣ, ಇನ್ನೊಂದು ವಾರದ ತನಕ ಇದೇ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ. ಆಗ್ಲೂ ಸರಿ ಹೋಗದಿದ್ರೆ ಏನು ಮಾಡೋದು ಅಂತ ನೋಡೋಣ. ಸರಿ ಡಾಕ್ಟ್ರೇ. ತಗೊಳ್ಳಿ. ಡಾಕ್ಟ್ರೇ, ಅವರು ಫುಡ್ ತಗೊಂಡಾಗ
ಡಾಕ್ಟರ್ ಬಂದಿದ್ದ ಟೈಮ್ಗೆ ನಾನು ಮನೇಲಿ ಇದ್ದಿದ್ರಿಂದ ನಾನು ಕೊಡೋ ಟ್ಯಾಬ್ಲೆಟ್ನ ಪಕ್ಕಕ್ಕಿಟ್ಟು ಅವ್ರು ಬರ್ದಿರೋ ಟ್ಯಾಬ್ಲೆಟೇ ತಂದು ತೋರಿಸ್ದೆ. ನಿಮ್ಮ ಐಶ್ವರ್ಯ ಅತ್ಗೆ ಆ ಟ್ಯಾಬ್ಲೆಟ್ ಸ್ಟ್ರಿಪ್ ಕೂಡ ತಗೊಂಡ್ ಬಂದು ನನಗೆ ತೋರಿಸಿದ್ರು. ಐಶ್ವರ್ಯ ಅತ್ಗೆ ನಿಮಗೆ ತೋರಿಸಿದ್ರ? ಹೌದು, ನಿಮ್ಮ ಐಶ್ವರ್ಯ ಅತ್ಗೆನೆ ಆ ಟ್ಯಾಬ್ಲೆಟ್ಸ್ ತಂದು ನನಗೆ ತೋರಿಸಿದ್ರು. ಆದ್ರೆ ನಂಗೊಂದು ಚಿಕ್ಕ ಡೌಟಾ? ಏನ್ ಡಾಕ್ಟರ್ ಅದು? ಐಶ್ವರ್ಯ ತೋರಿಸಿದ ಸ್ಟ್ರಿಪ್ ನಲ್ಲಿ ಒಂದು ಟ್ಯಾಬ್ಲೆಟ್ ಕೂಡ ಖಾಲಿ ಆಗಿಲ್ಲ. ಅದರಲ್ಲಿರೋ ಟ್ಯಾಬ್ಲೆಟ್ಸ್ ಎಲ್ಲ ಹಾಗೇ ಇತ್ತು. ಅದಕ್ಕೆ ನನಗೆ ಡೌಟ್ ಬಂತು, ಆ ಟ್ಯಾಬ್ಲೆಟ್ಸ್ ಕೊಡ್ತಿದಾರಾ ಇಲ್ವಾ ಅಂತ. ಒಮ್ಮೆ ಕೊಡ್ತಿರೋದೇ ಆದ್ರೆ ಕೊಡ್ತಿರೋ ಸ್ಟ್ರಿಪ್ಸ್ ಮುಗಿದು ಹೊಸ ಸ್ಟ್ರಿಪ್ ಕೊಡ್ತಿದಾರ ಅನ್ನೋದೇ ನನ್ನ ಅನುಮಾನ. ಅದನ್ನ ಕೇಳೋಣ ಅನ್ಕೊಂಡಿದ್ದೆ, ಆದ್ರೆ ಲಾಯರ ಕ್ವಶನ್ ಮಾಡಿದ್ರೆ ಕೇಳೋ ಸರಿಯಲ್ಲ ಅಂತ ಸುಮ್ಮನಾದೆ. ಯಾವುದಕ್ಕೂ ಒಳ್ಳೇದು, 2-3 ದಿನದಲ್ಲಿ ಟೈಮ್ ನೋಡ್ಕೊಂಡು ನಾನೇ ನಿಮ್ಮ ಮನೆಗೆ ಹೋಗಿ ಬರ್ತೀನಿ. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ನೋ ಡೌಟ್ ಶ್ಯಾಮ, ಹೊಸ ಟ್ಯಾಬ್ಲೆಟ್ಸ್ ಕೂಡ ಐಶ್ವರ್ಯ ಅತ್ಗೆ ಡ್ಯಾಡಿಗೆ ಕೊಟ್ಟಿರಲ್ಲ. ಅದಕ್ಕೆ ಡ್ಯಾಡಿಗೆ ಏನು ಗುಣ ಆಗ್ತಾ ಇಲ್ಲ. ಗುಣ ಆಗೋದಿರ್ಲಿ, ದಿನದಿನಕ್ಕೂ ಡ್ಯಾಡಿ ಆರೋಗ್ಯ ಇನ್ನೂ ಹಾಳಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಖಂಡಿತ ಐಶ್ವರ್ಯ ಅತ್ಗೆನೆ. ಇಷ್ಟು ಟೈಮು ಅತ್ಗೆ ಎಷ್ಟು ತಪ್ಪು ಮಾಡಿದ್ರು, ಎಷ್ಟು ಕುತಂತ್ರ ಮಾಡಿದ್ರು ಸುಮ್ಮನಾದ್ವಿ, ಕ್ಷಮಿಸಿದ್ವಿ. ಅವರ ನಿಜ ಸ್ವರೂಪ ಮಮ್ಮಿಗೆ ಡ್ಯಾಡಿಗೆ ಗೊತ್ತಾದ್ರೆ ಅವ್ರು ತಡ್ಕೊಳಲ್ಲ ಅಂತ ಅವ್ರು ಮಾಡಿರೋ ಮೋಸಗಳು, ಕುತಂತ್ರಗಳು ಯಾರಿಗೂ ಹೇಳ್ದೆ ಇದ್ವಿ. ಆದ್ರೆ ಈಗ ಡ್ಯಾಡಿ ಪ್ರಾಣ ಜೊತೆ ಆಟಾಡ್ತಾ ಇದ್ದಾರೆ. ಅವರು ಇನ್ನೂ ಸುಮ್ಮನಿರಬಾರ್ದು, ಇನ್ನು ಅವ್ರನ್ನ ಕ್ಷಮಿಸಬಾರದು. ಹೇಳ್ಬಿಡೋಣ, ಅವ್ರ ನಿಜ ಸ್ವರೂಪ ಎಲ್ರಿಗೂ ಹೇಳ್ಬಿಡೋಣ. ನಮಸ್ತೆ. ಏನ್ ಅಖಿಲ್ ಮಾತಾಡ್ಬೇಕು ಅಂದ್ರಿ? ನಿಮ್ ನರ್ಸ್ ಯಾರನ್ನಾದ್ರೂ ನಮ್ಮ ಮನೆಗೆ ಕಳಿಸಿ ನೀವ್ ಹೇಳಿರೋ ಟ್ಯಾಬ್ಲೆಟ್ಸ್ನ ಟೈಮ್ ಪ್ರಕಾರ ಕೊಡೋ ಹಾಗೆ ಮಾಡಕ್ಕಾಗತ್ತಾ? ಹಾಗ್ ಮಾಡಿದ್ರೆ ಮಾವನ್ಗೆ ಕರೆಕ್ಟ್ ಮೆಡಿಸಿನ್ ಸಿಗತ್ತೆ, ಅವ್ರು ಬೇಗ ಗುಣನೂ ಆಗ್ತಾರೆ. ನಿಮ್ ಯೋಚನೆ ಚೆನ್ನಾಗಿದ್ಯಮ್ಮ, ಆದ್ರೆ ನಾನು ಟ್ಯಾಬ್ಲೆಟ್ಸ್ ಕೊಡೋಕೋಸ್ಕರ ನರ್ಸ್ನ ನಿಮ್ ಮನೆಗೆ ಕಳ್ಸಿದೀನಿ ಅಂದ್ರೆ ನಂಬ್ತಾರಾ ಅಂತ. ಅಂದ್ರೆ ಜನರಲ್ ಆಗಿ ಪೇಷಂಟ್ಗೆ ಮನೆಯವರೇ ಟ್ಯಾಬ್ಲೆಟ್ಸ್ ಕೊಡ್ತಾರಲ್ವಾ. ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ನರ್ಸನ್ ಕರೆಸಿ ಮನೇಲಿ ಇಟ್ಕೊಳ್ಳೋದಿಲ್ವಲ್ಲ. ಈಗ ನಾನು ನರ್ಸನ್ ಕಳ್ಸಿದ್ರೆ ಅವ್ರಿಗೆ ಇಲ್ದಿರೋ ಅನುಮಾನ ಎಲ್ಲ ಬಂದ್ರೆ ಅಂತ. ಅದು ನಿಜಾನೇ ಡಾಕ್ಟರ್. ಅವರಿಗೆ ಅನುಮಾನ ಬರ್ದಂಗೆ ನರ್ಸ್ನ ಅಲ್ಲಿ ಕಳ್ಸಕ್ಕೆ ಏನ್ ಮಾಡ್ಬೋದು? ಒಂದ್ ಕೆಲ್ಸ ಮಾಡಿ ಡಾಕ್ಟರ್. ಏನಮ್ಮ? ದಿನಾ ಕೊಡೋ ಟ್ಯಾಬ್ಲೆಟ್ ಜೊತೆಗೆ ಹೊಸದಾಗಿ ಒಂದ್ ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿ. ಟ್ಯಾಬ್ಲೆಟು ಕೊಡ್ಬೇಕು, ಇಂಜೆಕ್ಷನ್ ಕೊಡ್ಬೇಕು ಅಂತ ಹೇಳಿ. ಇಂಜೆಕ್ಷನ್ ಮನೆಯವ್ರು ಕೊಡಕ್ಕಾಗಲ್ಲ, ನರ್ಸ್ನ ಕಳಿಸ್ತೀನಿ ಅಂತ ಹೇಳಿ. ಆಗ ಯಾರಿಗೂ ಅನುಮಾನ ಬರಲ್ಲ. ಹಾ, ಗುಡ್ ಐಡಿಯಾ. ಹಾಗೆ ಮಾಡೋಣ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನರ್ಸ್ನ ನಾವು ಕಳಿಸಿದೀವಿ ಅನ್ನೋ ವಿಷಯ ಮಾತ್ರ ಯಾವ ಪರಿಸ್ಥಿತಿನಲ್ಲೂ ಯಾರಿಗೂ ಮನೇಲಿ ಗೊತ್ತಾಗಬಾರ್ದು. ಮನೇಲಿ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಎಷ್ಟಮ್ಮ? 110 ರೂಪಾಯಿ. ಹೆಲ್ಮೆಟ್ ತಗೊಳಮ್ಮ.
ನನ್ನ ಹತ್ರ ಚಿಲ್ಡ್ರೆ ಇಲ್ಲ. 100 ರೂಪಾಯಿ ಕೊಡಿ, ಪರವಾಗಿಲ್ಲ. 100 ರೂಪಾಯಿ ತಗೊಂಡ್ರೆ ನಿನಗೆ 10 ರೂಪಾಯಿ ನಷ್ಟ ಅಲ್ವೇನಮ್ಮ? ನಿಮ್ಮಂತ ದೊಡ್ಡವ್ರನ್ನ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದೆ. ನಂಗದೇ ಖುಷಿ ಆಗ್ತಿದೆ. ಆ ಖುಷಿ ಮುಂದೆ ಇದ್ ನಷ್ಟ ಅಲ್ಲ. ನೀನು ನಿಮ್ಮ ಮನೆಯವರು 100 ಕಾಲ ಚೆನ್ನಾಗಿರಿಮ್ಮ. ಬರ್ತೀನಮ್ಮ.